ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮಿಕ್ಸ್ ಫ್ರೂಟ್ ಜಾಮ್ ಮಾಡ್ತಾಯಿದ್ದೀನಿ ಮನೇಲೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನನ್ನ ಮಗಳೇ ಹೇಳ್ತಾಳೆ. ಸೈಡಿಗೆ ಹೋಗು ವೈನಾ. ವೈನಾ, ಏನು ಮಾಡ್ತಾ ಇರೋದು ಇದು? ಏನು ಮಾಡ್ತಾ ಇರೋದು ಇದು? ಹಾಂ, ಏನೇನು ಹೇಳೋದು? ಒಂದೊಂದು ಹೇಳಿ. ಏನಿದು? ಪೈನಾಪಲ್, ಆರೆಂಜ್, ಪೈನಾಪಲ್, ಇದು ಆರೆಂಜ್, ಇದು ಪೊಮಗ್ರೆನೇಟ್, ಆಪಲ್, ಬೀಟ್ರೂಟ್. ಓಕೆ. ಅಲ್ಲಿಕ್ಕೋ, ಜಾಮ್ ಮಾಡೋಣ. ಜಾಮ್ ಜಾಮ್. ಸೊ ಇಲ್ಲಿ ಏನಕ್ಕೆ ಬೀಟ್ರೂಟ್ ತೊಗೊಂಡಿದ್ದೀನಿ ಅಂದರೆ, ಸೊ ಮಿಕ್ಸ್ ಫ್ರೂಟ್ ಜಾಮ್ ಅಂತ ಹೇಳಿ ಇಲ್ಲೇನು ವೆಜಿಟೇಬಲ್ ತೊಗೊಂಡಿದ್ದೀರಾ ಅನ್ಕೋಬೋದು. ಸೊ ಇಲ್ಲೇನಪ್ಪ ಅಂತಂದರೆ ಬೀಟ್ರೂಟ್ನ ಯೂಸ್ ಮಾಡ್ತಾ ಇರೋದು ಕಲರ್ಗೋಸ್ಕರ. ಅಂದರೆ ತುಂಬ ಅದನ್ನು ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಸೊ ಅದು ನೀಟಾಗಿ ರುಬ್ಕೊಂಡು ಈ ಥರ ಒಂದು ಬಾಣಲೆಗೆ ಹಾಕ್ಕೋಬೇಕಾಗುತ್ತೆ. ಸೊ ಇದು ಒಂದೆರಡು ನಿಮಿಷ ಕುದ್ದಿದ ತಕ್ಷಣವೇ ನಾವು ಆಪಲ್ನ ತುರಿದು ಹಾಕಬೇಕು. ಅಂದರೆ ಮಿಕ್ಸಿಗೆ ರುಬ್ಬಾರ್ದು ಇದನ್ನು. ಸೊ ಅದಕ್ಕೆ ಈ ಥರ ರುಬ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅಂದರೆ ಅದನ್ನು ನಿಲ್ಲಿಸ್ದಂಗೆ ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನಾನಿಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು 200 ಗ್ರಾಮ್ ಇಲ್ಲ 150 ಗ್ರಾಮ್ ಅಷ್ಟೇ ಸಕ್ಕರೆ ತೊಗೊಂಡಿರೋದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾನೇ ಇರಬೇಕು. ಸೊ ಏನಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಅಂದರೆ, ಸೊ ನನ್ನ ಮಗಳಿಗೆ ಕೇಳ್ತಿರ್ತಾಳೆ ಜಾಮು ಬ್ರೆಡ್ಡು ಹಾಕ್ಕೊಡು ಅಂತ. ಇಲ್ಲ ಚಪಾತಿಗೂ ತಿಂತಾಳೆ, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ಫ್ರೂಟ್ಸ್ ಅವೈಲಬಲ್ ಇರುತ್ತೋ ಅಷ್ಟರಲ್ಲೇ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಫ್ಯಾಕ್ಟ್ ಅಂಗಡಿಲಿ ತರೋದಕ್ಕಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದು. ಹೊರಗಡೆ ಫುಡ್ ಆಲ್ಮೋಸ್ಟ್ ಎಲ್ಲ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ. ನಾವೆಲ್ಲ ಫುಡ್ನೂ ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಈ ಥರ ಮನೇಲಿ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಅದರಲ್ಲಿ ಇದೊಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ತಾ ಇದ್ರಲ್ವ ನನ್ನ ಮಗಳು ಎಕ್ಸೈಟ್ಮೆಂಟು, ಎಷ್ಟು ಎಕ್ಸೈಟ್ ಆಗಿದ್ದಾಳೆ. ಹಾಕ್ಕೊಡು ಅಂತ ಮುಂಚೆನೇ ಕೇಳ್ತಾಳೆ. ಅವಳ ಖುಷಿ ನೋಡೋಕ್ಕೆ ನಂಗೆ ಸಖತ್ತು, ನನಗೆ ಒಂಥರ ಖುಷಿ ಆಗುತ್ತೆ. ಈ ಥರ ಚಿಕ್ಕದೇ ಮಕ್ಕಳಿಗೆ ಖುಷಿ ಕೊಡೋದು ಜಾಸ್ತಿ. ಸೊ ಅದಕ್ಕೆ ಖಂಡಿತ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್. ನನಗೆ ಸ್ವಲ್ಪ ಹೆಂಗೈತಿ ಜಾಮು? ಸೂಪರ್ ಆಗೈತಾ? ಇಷ್ಟ ಆಯ್ತಾ? ಅಲ್ಲೆಲ್ಲ ಬಂಗಾರಿ. ನನಗೆ ನಂಗೆ ಸ್ವಲ್ಪ ಬೇಡ ಬಿಡು, ನೀನೇ ತಿನ್ನು. ಯಾಕೆ ಅದು ಯಾರು ಬಳದಿ ನಂಗೊಂಚೂರ